ಹಾಟ್ ಆ್ಯಂಡ್ ಕೋಲ್ಡ್ ಅಪ್ಲಿಕೇಶನ್. ನೋವು ಅಥವಾ ಗಾಯದ ಚಿಕಿತ್ಸೆಯಲ್ಲಿ ಬಿಸಿ ಅಥವಾ ತಣ್ಣನೆಯ ಚಿಕಿತ್ಸೆಗಳು ಎಷ್ಟು ಪರಿಣಾಮಕಾರಿ ಎಂದು ನಿಮಗೆ ತಿಳಿದಿದೆಯೇ? ಈ ಸರಳ ಆದರೆ ಪರಿಣಾಮಕಾರಿ ವಿಧಾನಗಳು ನೋವನ್ನು ನಿವಾರಿಸಲು ಸಹಾಯ ಮಾಡುವುದಲ್ಲದೆ, ಸ್ನಾಯುಗಳ ಒತ್ತಡವನ್ನು ಕಡಿಮೆ ಮಾಡುವಲ್ಲಿ, ರಕ್ತದ ದಟ್ಟಣೆಯನ್ನು ನಿವಾರಿಸುವಲ್ಲಿ ಮತ್ತು ಗುಣಪಡಿಸುವ ಪ್ರಕ್ರಿಯೆಯನ್ನು ವೇಗಗೊಳಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ. ಇದರ ಉದ್ದೇಶ ಊತ ಮತ್ತು ನೋವನ್ನು ಕಡಿಮೆ ಮಾಡುವುದು ಮತ್ತು ಉಳುಕಿನ ಸಂದರ್ಭದಲ್ಲಿ ಪರಿಹಾರವನ್ನು ಒದಗಿಸುವುದು. ಮೊದಲನೆಯದಾಗಿ ನಾವು ಬಿಸಿ ನೀರಿನ ಶಾಖ ನೀಡುವ ಅಂದರೆ ಹಾಟ್ ಅಪ್ಲಿಕೇಶನ್ ಬಗ್ಗೆ ತಿಳಿಯೋಣ. ಹಾಟ್ ಅಪ್ಲಿಕೇಶನ್. ಇದಕ್ಕಾಗಿ ನಮಗೆ ಯಾವ ವಸ್ತುಗಳು ಬೇಕಾಗುತ್ತವೆ ಎಂದು ತಿಳಿದುಕೊಳ್ಳೋಣ ಬನ್ನಿ. ಮುಚ್ಚಳ ಇರುವ ಟ್ರೇ, ಬಿಸಿ ನೀರಿನ ಚೀಲ ಅಂದರೆ ಹಾಟ್ ವಾಟರ್ ಬ್ಯಾಗ್, ಕಿಡ್ನಿ ಟ್ರೇ, ಜಗ್, ಟವಲ್, ಕವರ್, ಬಿಸಿ ನೀರು, ಮ್ಯಾಕಿಂಟಾಶ್. ಬನ್ನಿ ಈಗ ಬಿಸಿ ನೀರಿನ ಶಾಖದ ಪ್ರಕ್ರಿಯೆಯ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲಿಗೆ ರೋಗಿಗೆ ಕಾರ್ಯವಿಧಾನವನ್ನು ಸ್ಪಷ್ಟವಾಗಿ ವಿವರಿಸಿ ಮತ್ತು ಅವರ ಅನುಮತಿಯನ್ನು ಪಡೆಯಿರಿ. ಅಗತ್ಯವಿದ್ದರೆ ರೋಗಿಗೆ ಗೌಪ್ಯತೆಯನ್ನು ನೀಡಲು ಪರದೆಗಳನ್ನು ಎಳೆಯಿರಿ. ಈಗ ನಿಮ್ಮ ಕೈಗಳನ್ನು ಸೋಪ್ ಅಥವಾ ಹ್ಯಾಂಡ್ ವಾಶ್ನಿಂದ ತೊಳೆಯಿರಿ. ಎಲ್ಲಾ ಸಾಮಗ್ರಿಗಳನ್ನು ರೋಗಿಯ ಬಳಿಗೆ ತೆಗೆದುಕೊಂಡು ಹೋಗಿ. ರೋಗಿಯನ್ನು ಆರಾಮದಾಯಕ ಸ್ಥಿತಿಯಲ್ಲಿ ಮಲಗಿಸಿ ಅಥವಾ ಕೂರಿಸಿ. ಈಗ ಹಾಟ್ ವಾಟರ್ ಬ್ಯಾಗ್ನ ಮುಚ್ಚಳವನ್ನು ತೆರೆದು ಅದನ್ನು ಸುರಕ್ಷಿತವಾದ ಸಮತಟ್ಟಾದ ಮೇಲ್ಮೈಯಲ್ಲಿ ಇರಿಸಿ. ಚೀಲವನ್ನು ಒತ್ತಿ ಅದರಲ್ಲಿ ಇರುವ ಗಾಳಿಯನ್ನು ತೆಗೆದುಹಾಕಿ. ನೀರಿನ ತಾಪಮಾನವನ್ನು ಎಚ್ಚರಿಕೆಯಿಂದ ಪರಿಶೀಲಿಸಿ ಮತ್ತು ಅದನ್ನು ಚೀಲದಲ್ಲಿ ತುಂಬಿಸಿ. ನೀರು ಮುಚ್ಚಳದಿಂದ ಸೋರಿಕೆಯಾಗದಂತೆ ಚೀಲದ ಮುಚ್ಚಳವನ್ನು ಸುರಕ್ಷಿತವಾಗಿ ಹಾಕಿ. ವಾಟರ್ ಬ್ಯಾಗ್ನ ಸಾಮರ್ಥ್ಯದ 1/3 ಭಾಗದಷ್ಟು ನೀರು ತುಂಬಿರಬೇಕು. ಬ್ಯಾಗ್ಗೆ ನೀರು ತುಂಬುವಾಗ ಕೆಲವು ನೀರಿನ ಹನಿಗಳು ಬ್ಯಾಗ್ನ ಮೇಲೆ ಬಿದ್ದರೆ ಅಥವಾ ಬ್ಯಾಗ್ ಒದ್ದೆಯಾದರೆ ಅದನ್ನು ಡಸ್ಟರ್ ಅಥವಾ ಒಣಬಟ್ಟೆಯಿಂದ ಚೆನ್ನಾಗಿ ಒರೆಸಿ. ಬ್ಯಾಗ್ ಅನ್ನು ತಲೆಕೆಳಗಾಗಿ ತಿರುಗಿಸಿ ಮತ್ತು ಬ್ಯಾಗ್ನಿಂದ ನೀರು ಹೊರಬರುತ್ತಿದೆಯೇ ಎಂದು ಎಚ್ಚರಿಕೆಯಿಂದ ಪರಿಶೀಲಿಸಿ. ಒಂದು ವೇಳೆ ಬ್ಯಾಗ್ ಸೋರಿಕೆಯಾಗುತ್ತಿದ್ದರೆ ಅದನ್ನು ತಕ್ಷಣ ಬದಲಾಯಿಸಿ. ಈಗ ಬ್ಯಾಗ್ ಅನ್ನು ಟವೆಲ್ನಲ್ಲಿ ಸುತ್ತಿಕೊಳ್ಳಿ, ಏಕೆಂದರೆ ಇದು ರೋಗಿಗೆ ಶಾಖವನ್ನು ತಡೆದುಕೊಳ್ಳಲು ಸಹಾಯ ಮಾಡುತ್ತದೆ. ರೋಗಿಯ ದೇಹದ ಯಾವ ಭಾಗದಲ್ಲಿ ಶಾಖ ನೀಡುವ ಅಗತ್ಯವಿರುತ್ತದೆಯೋ ಆ ಭಾಗದ ಬಳಿ ಮ್ಯಾಕಿಂಟಾಶ್ ಹರಡಿ. ಪೀಡಿತ ಭಾಗದ ಮೇಲೆ ಬ್ಯಾಗ್ ಅನ್ನು ಇರಿಸಿ ಮತ್ತು 20-30 ನಿಮಿಷಗಳ ಕಾಲ ಬಿಸಿ ನೀರಿನ ಶಾಖ ಮಾಡಿ. ಅಗತ್ಯಕ್ಕೆ ಅನುಗುಣವಾಗಿ ನೀವು ಕೆಲವೊಮ್ಮೆ ಬ್ಯಾಗ್ನ ಸ್ಥಾನವನ್ನು ಬದಲಾಯಿಸಬಹುದು. ಶಾಖ ನೀಡುವುದು ಪೂರ್ಣಗೊಂಡ ನಂತರ ರೋಗಿಯ ಸುತ್ತಲಿನ ಎಲ್ಲಾ ವಸ್ತುಗಳನ್ನು ತೆಗೆದುಹಾಕಿ. ಒಂದು ವೇಳೆ ಶಾಖ ನೀಡಿದ ಭಾಗದ ಬಳಿ ತೇವಾಂಶವಿದ್ದರೆ ಅದನ್ನು ಸ್ವಚ್ಛಗೊಳಿಸಿ. ರೋಗಿಯನ್ನು ಆರಾಮದಾಯಕವಾದ ಸ್ಥಿತಿಯಲ್ಲಿ ಮಲಗಿಸಿ ಅಥವಾ ಕೂರಿಸಿ. ನಿಮ್ಮ ಕೈಗಳನ್ನು ತೊಳೆದುಕೊಳ್ಳಿ ಮತ್ತು ರೋಗಿಯ ಫೈಲ್ನಲ್ಲಿ ಕಾರ್ಯವಿಧಾನದ ಸಮಯ ಮತ್ತು ದಿನಾಂಕವನ್ನು ನೋಟ್ ಮಾಡಿ. ಮುನ್ನೆಚ್ಚರಿಕೆಗಳು. ಪ್ರಿಕಾಷನ್ಸ್. ಚಿಕಿತ್ಸೆ ನೀಡಲಾಗುತ್ತಿರುವ ಭಾಗವನ್ನು ಕಾಲಕಾಲಕ್ಕೆ ಪರಿಶೀಲಿಸುತ್ತಿರಿ. ಚರ್ಮದ ಮೇಲೆ ಯಾವುದೇ ಕೆಂಪು ಅಥವಾ ಊತವಿದೆಯೇ ಎಂದು ಪರಿಶೀಲಿಸಿ. ಹಾಗಿದ್ದಲ್ಲಿ ತಕ್ಷಣವೇ ನಿಮ್ಮ ಸೀನಿಯರ್ಗೆ ತಿಳಿಸಿ. ರೋಗಿಯು ಪ್ರಜ್ಞಾಹೀನನಾಗಿದ್ದರೆ ತಾಪಮಾನದ ಬಗ್ಗೆ ವಿಶೇಷ ಕಾಳಜಿ ವಹಿಸಿ. ನೀರಿನ ತಾಪಮಾನವು 120 ಡಿಗ್ರಿ ಫ್ಯಾರನ್ಹೀಟ್ ಅಂದರೆ ಸರಿಸುಮಾರು 71 ಡಿಗ್ರಿ ಸೆಲ್ಸಿಯಸ್ಗಿಂತ ಹೆಚ್ಚಿರಬಾರದು. ಈಗ ನಾವು ಬಿಸಿ ನೀರಿನ ಶಾಖ ನೀಡುವ ಪ್ರಕ್ರಿಯೆಯನ್ನು ಕಲಿತಿದ್ದೇವೆ. ಐಸ್ ಅಥವಾ ಮಂಜುಗಡ್ಡೆಯನ್ನು ಬಳಸಿ ಕೋಲ್ಡ್ ಅಪ್ಲಿಕೇಶನ್ ಪ್ರಕ್ರಿಯೆಯತ್ತ ಈಗ ಗಮನ ಹರಿಸೋಣ. ಕೋಲ್ಡ್ ಅಪ್ಲಿಕೇಶನ್ ಅಧಿಕ ಜ್ವರವನ್ನು ನಿವಾರಿಸಲು, ನೋವನ್ನು ನಿವಾರಿಸಲು, ರಕ್ತಸ್ರಾವವನ್ನು ನಿಲ್ಲಿಸಲು, ಊತವನ್ನು ಕಡಿಮೆ ಮಾಡಲು ಅಥವಾ ತೀವ್ರ ಶಾಖದಲ್ಲಿ ರೋಗಿಗೆ ಪರಿಹಾರ ನೀಡಲು ಉಪಯುಕ್ತವಾಗಿದೆ. ಕೋಲ್ಡ್ ಅಪ್ಲಿಕೇಶನ್ಗಾಗಿ ನಮಗೆ ಯಾವ ವಸ್ತುಗಳ ಅವಶ್ಯಕತೆ ಇದೆ ಬನ್ನಿ ತಿಳಿದುಕೊಳ್ಳೋಣ. ಮುಚ್ಚಳ ಇರುವ ಟ್ರೇ, ಮಂಜುಗಡ್ಡೆಯ ಚೀಲ ಅಂದರೆ ಐಸ್ ಬ್ಯಾಗ್, ಐಸ್, ಟವಲ್, ಉಪ್ಪು ಮತ್ತು ಚಮಚ, ಕಿಡ್ನಿ ಟ್ರೇ, ಮ್ಯಾಕಿಂಟಾಶ್, ಬಟ್ಟಲು ಅಥವಾ ಬೌಲ್, ಸುತ್ತಿಗೆ, ಡಸ್ಟರ್ ಅಥವಾ ಒಣಬಟ್ಟೆ. ಈಗ ಕೋಲ್ಡ್ ಅಪ್ಲಿಕೇಶನ್ ಪ್ರಕ್ರಿಯೆಯ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಮೊದಲಿಗೆ
ರೋಗಿಗೆ ಕಾರ್ಯವಿಧಾನವನ್ನು ಸ್ಪಷ್ಟವಾಗಿ ವಿವರಿಸಿ ಮತ್ತು ಅವರ ಅನುಮತಿಯನ್ನು ಪಡೆಯಿರಿ. ರೋಗಿಗೆ ಗೌಪ್ಯತೆಯನ್ನು ನೀಡಲು ಪರದೆಗಳನ್ನು ಎಳೆಯಿರಿ. ಈಗ ನಿಮ್ಮ ಕೈಗಳನ್ನು ಸೋಪ್ ಅಥವಾ ಹ್ಯಾಂಡ್ವಾಶ್ನಿಂದ ತೊಳೆಯಿರಿ. ಎಲ್ಲ ಸಾಮಗ್ರಿಗಳನ್ನು ರೋಗಿಯ ಬಳಿಗೆ ತೆಗೆದುಕೊಂಡು ಹೋಗಿ. ರೋಗಿಯನ್ನು ಆರಾಮದಾಯಕ ಸ್ಥಿತಿಯಲ್ಲಿ ಮಲಗಿಸಿ ಅಥವಾ ಕೂರಿಸಿ. ರೋಗಿಯ ದೇಹದ ಯಾವ ಭಾಗದಲ್ಲಿ ಕೋಲ್ಡ್ ಅಪ್ಲಿಕೇಶನ್ ಅಗತ್ಯವಿದೆಯೋ ಆ ಭಾಗದ ಬಳಿ ಮ್ಯಾಕಿಂಟಾಶ್ ಹರಡಿ. ಐಸ್ ಅನ್ನು ಸಣ್ಣ ಸಣ್ಣ ತುಂಡುಗಳಾಗಿ ಒಡೆಯಿರಿ. ಸಾಧ್ಯವಾದರೆ ಅದನ್ನು ನುಣ್ಣಗೆ ಪುಡಿ ಅಂದರೆ ಪೌಡರ್ನಂತೆ ಮಾಡಿ. ಈಗ ಐಸ್ ಬ್ಯಾಗ್ನ ಮುಚ್ಚಳವನ್ನು ತೆರೆದು ಒಂದು ಸಮತಟ್ಟಾದ ಮೇಲ್ಮೈಯಲ್ಲಿ ಇರಿಸಿ. ಬ್ಯಾಗ್ ಅನ್ನು ಅದರ ಸಾಮರ್ಥ್ಯದ 1/3 ಭಾಗದಷ್ಟು ಐಸ್ನಿಂದ ತುಂಬಿಸಿ. ಈಗ ಅದಕ್ಕೆ ಉಪ್ಪು ಸೇರಿಸಿ. ಇದು ಐಸ್ ಬೇಗನೆ ಕರಗುವುದನ್ನು ತಡೆಯುತ್ತದೆ. ಮತ್ತು ಬ್ಯಾಗ್ನ ಕ್ಯಾಪ್ ಅಥವಾ ಮುಚ್ಚಳವನ್ನು ಹಾಕಿ. ಬ್ಯಾಗ್ನ ಮೇಲೆ ತೇವಾಂಶವಿದ್ದರೆ ಅದನ್ನು ಡಸ್ಟರ್ ಅಥವಾ ಒಣಬಟ್ಟೆಯಿಂದ ಒರೆಸಿ. ಈಗ ಬ್ಯಾಗ್ ಅನ್ನು ಒಂದು ಟವೆಲ್ನಲ್ಲಿ ಸುತ್ತಿ. ಪೀಡಿತ ಭಾಗದ ಮೇಲೆ ಬ್ಯಾಗ್ ಅನ್ನು ಇರಿಸಿ ಮತ್ತು 20 ರಿಂದ 30 ನಿಮಿಷಗಳ ಕಾಲ ಕಂಪ್ರೆಷನ್ ಮಾಡಿ. ಅಗತ್ಯಕ್ಕೆ ಅನುಗುಣವಾಗಿ ನೀವು ಕೆಲವೊಮ್ಮೆ ಬ್ಯಾಗ್ನ ಸ್ಥಾನವನ್ನು ಬದಲಾಯಿಸಬಹುದು. ಒಂದೇ ಸ್ಥಳದಲ್ಲಿ ಇರಿಸಬೇಡಿ. ಅಪ್ಲಿಕೇಶನ್ ಪೂರ್ಣಗೊಂಡ ನಂತರ ರೋಗಿಯ ಸುತ್ತಲಿನ ಎಲ್ಲಾ ವಸ್ತುಗಳನ್ನು ತೆಗೆದುಹಾಕಿ. ಒಂದು ವೇಳೆ ಅಪ್ಲಿಕೇಶನ್ ನೀಡಿದ ಭಾಗದ ಬಳಿ ತೇವಾಂಶವಿದ್ದರೆ ಅದನ್ನು ಸ್ವಚ್ಛಗೊಳಿಸಿ. ರೋಗಿಯನ್ನು ಆರಾಮದಾಯಕವಾದ ಸ್ಥಿತಿಯಲ್ಲಿ ಮಲಗಿಸಿ ಅಥವಾ ಕೂರಿಸಿ. ನಿಮ್ಮ ಕೈಗಳನ್ನು ತೊಳೆದುಕೊಳ್ಳಿ ಮತ್ತು ರೋಗಿಯ ಫೈಲ್ನಲ್ಲಿ ಕಾರ್ಯವಿಧಾನದ ಸಮಯ ಮತ್ತು ದಿನಾಂಕವನ್ನು ನೋಟ್ ಮಾಡಿ. ನೆನಪಿನಲ್ಲಿಡಿ, ಐಸ್ ಕಂಪ್ರೆಸ್ ಅನ್ನು 30 ನಿಮಿಷಗಳಿಗಿಂತ ಹೆಚ್ಚು ಕಾಲ ಕೊಡಬಾರದು. ಮೊದಲ ಮತ್ತು 2ನೇ ಕಂಪ್ರೆಷನ್ ನಡುವೆ 1 ಗಂಟೆಯ ಅಂತರವಿರಬೇಕು. ರೋಗಿಯ ದೇಹದ ಉಷ್ಣತೆ ಕಡಿಮೆಯಿದ್ದರೆ ಅವರಿಗೆ ಕೋಲ್ಡ್ ಅಪ್ಲಿಕೇಶನ್ ನೀಡಲಾಗುವುದಿಲ್ಲ.